ಕೊಡಿಸ್ಬೇಕು ಕುಡಿಸ್ಬೇಕು ಅಂತ ಮಗು ಎತ್ಕೊಂಡು ಕೊಡ್ತಾ ಇದ್ದಾನೆ. ಘೋರಾಂಕಮಾದಾಯ, ಘೋರವಾದ ತೊಡೆಯಲ್ಲಿ ಮಗುವನ್ನಿಟ್ಟು ವಿಷದ ಹಾಲನ್ನ ಕೊಡಲಿಕ್ಕೆ ಉದ್ಯುಕ್ತಳಾಗಿದ್ದಾಳೆ. ಅಲ್ಲೇ ಇದ್ದ ಯಶೋದೆ ಕೇಳಲೇ ಇಲ್ಲ, ತಾಯಿ ಅಲ್ಲೇ ಇದ್ದಾಳೆ. ಅಲ್ಲಮ್ಮ, ನನ್ನ ಮಗುಗೆ ನೀನ್ ಯಾಕೆ ಹಾಲು ಕೊಡ್ತೀಯ? ಕೇಳಬೇಕು ಬೇಡ? ಕೇಳಲೇ ಇಲ್ಲ. ಯಾಕೆ ಕೇಳಲಿಲ್ಲ ಹೇಳಿ? ಕೇಳುವ ಬುದ್ಧಿ ಯಾಕೆ ಕೊಡಬೇಕು? ಅವನಿಗೆ ಇಷ್ಟ, ಅವನಿಗೇನು ಇಷ್ಟ? ಇವಳು ಹಾಲು ಕುಡಿಯೋದು ಇಷ್ಟ. ಯಾರ ಹಾಲು ಯಾಕೆ ಇಷ್ಟ? ಅವರಮ್ಮ ಏನಾರ ಇಟ್ಕೊಂಡ್ಬಿಟ್ರೆ ಹಾಲು ಕುಡಿಯೋಕ್ಕಾಗಲ್ಲ, ಕುಡಿದೇ ಇದ್ರೆ ಸಾಯಲ್ಲ ಅವಳು. ಹಾಗಾಗಿ ತೊಡೆ ಮೇಲೆ ಮಲಗಿ ಗಾಢಂಪ್ರಪೀಠಿಯ ಗಟ್ಟಿಯಾಗಿ ಆ ತಾಯಿಯನ್ನ ಹಿಡಿದು ಹಾಲು ಕುಡಿತಾ ಇದ್ದಾನೆ, ಕುಡಿತಾ ಇದ್ದಾನೆ, ಕುಡಿತಾ ಇದ್ದಾನೆ. ಇವಳಿಗೂ ಆಶ್ಚರ್ಯ, ಯಾವ ಮಕ್ಕಳು ಇವಳ ಹಾಲು ಕುಡಿದಿಲ್ಲೇ ಇಲ್ಲ. ನಂದಿನಿ ಕೆಲಸ ಮಾಡೋರೇ ಹಾಲು ಕುಡಿಯೋದು, ಯಾಕಂದ್ರೆ ಹಾಲು ಪ್ಯಾಕ್ ಮಾಡೋದು ಅದೆಲ್ಲ ನೋಡೇ ಬೇಜಾರ. ನಮ್ಮನೇಲಿ ಮಕ್ಕಳೆಲ್ಲ ಹಾಲು ತುಂಬ ಹೊತ್ತು ಕುಡಿಯೋದು. ಮಕ್ಕಳನ್ನ ನೀವು ಮಲಗಿಸ್ಕೊಂಡು ಹಾಲು ಕೊಟ್ಟರೆ ಒಂದು 5 ನಿಮಿಷ 10 ನಿಮಿಷ ಕುಡಿದು ನಿದ್ದೆ ಮಾಡ್ಬಿಡುತ್ತೆ. ಇದು ಕ್ರಮ. ಇವನಾಗಲ್ಲ ರೀ, ಕುಡಿತಾ ಇದ್ದಾನೆ, ಕಣ್ಣು ನಿದ್ದೆ ಇಲ್ಲೇ ಇಲ್ಲ. ಗೌರವಗಳನ್ನು ಬಿಟ್ಕೊಂಡು ಆ ಕೊಡೋ ಕೂತಲ್ಲಿ ಹೀಗೆ ನೋಡ್ತಾ ಹೀಗೆ ನೋಡ್ತಾ ಕುಡಿತಾ ಇದ್ದಾನೆ, ಕುಡಿತಾ ಇದ್ದಾನೆ, ಕುಡಿದು ಈಗ ಆಶ್ಚರ್ಯ ಅಲ್ಲ. ನಾನು 4 ಕುಡಿದ್ರೆ ಸಾಯ್ಬೇಕಿತ್ತಲ್ಲ, ಮೋಸ್ಟ್ಲಿ ಈಗ ಸಾಯ್ಬೋದು. ಈಗ ಇವಳು ಸಾಯ್ತಾ ಇದ್ದಾಳೆ, ಅವನು ಸಾಯ್ತಾವಲ್ಲ. ಅವನಂದ ನೋಡು, ಯಾರು ಏನು ಕೊಟ್ಟರು ನಾನು ಕೊಡುತ್ತೇನೆ. ನಾನು ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಉಪ್ಪು ಹಾಕಿದಾರೋ ಹಾಕಿಲ್ವೋ, ದೇವ್ರ ಪ್ರಸಾದ ಕೊಟ್ಟ ಮೇಲೆ ತಿನ್ನುವಾಗ ನಾವು ಹೇಳೋದು ಉಪ್ಪು ಹಾಕಿಲ್ಲ ಅಂತ ಅಲ್ವಾ? ನೈವೇದ್ಯಕ್ಕೆ ಇಟ್ಟಾಗ ದೇವ್ರು ಏನಾದ್ರು ಹೇಳ್ತಾನೆ, ಉಪ್ಪು ಹಾಕಿಲ್ಲ ಉಪ್ಪಾಕು ಅಂತ ಶಂಕ ಪಕ್ಕಕ್ಕೆ ಹೇಳ್ತಾನೆ. ದೇವ್ರಿಗೆ ಚಕ್ಕ ಕೆಳಗಿಟ್ಟು ಉಪ್ಪು ಹಾಕಿಲ್ಲ, ಮೊದಲು ಉಪ್ಪಾಕು ಅಂತ ಹೇಳ್ತಾನ. ಅವು ಏನೂ ಹೇಳಲ್ಲ ರೀ. ಮನೇಲಿ ಊಟಕ್ಕೆ ಬಡಿಸಿದಾಗ ಯಜಮಾನರು ಏನೂ ಹೇಳಿದ್ರೆ ಅವ್ರಿಗೇನಂತ, ಯಜಮಾನರು ದೇವ್ರ ಅಂತಾರಲ್ಲ, ಒಳ್ಳೆ ಹೆಸರು. ನೀವು ಅಂದ್ಬಿಟ್ಟು ಏನಾರ ಯಾರು ನಮ್ಮ ಮನೆಯವ್ರು ಏನೇ ಮಾಡಕ್ಕೆ ವಿಷಾದ್ಯ ದೇವ್ರ ಮುಂದೆ ಇಟ್ಟಾಗ ಅವನು ಏನು ಹೇಳಲ್ಲ. ಹೇಳೋದೆಲ್ಲ ಯಾರು? ಪ್ರಸಾದ ತಿನ್ನೋ ನಾವೇ. ಅದಕ್ಕೆ ಸಾಲು, ಅದಕ್ಕೆ ಸಾಲು. ಹಾಗೆ ಭಗವಂತನಿಗೆ ಯಾರು ಏನು ಕೊಟ್ಟು ಕೊಡ್ತಾನೆ. ವಿಷದ ಹಾಲಿರಲಿ, ಒಳ್ಳೆ ಹಾಲಿರಲಿ, ಕೇಸರಿ ಹಾಲಿರಲಿ, ಕಲ್ಸಕ್ಕರೆ ಹಾಲಿರಲಿ, ಬೆಲ್ಲ ಹಾಕಿರಲಿ, ಹಾಕದೆ ಇರಲಿ, ಏನೋ ದೇವ್ರ ಮುಂದೆ ಹಾಲಿಟ್ಟು ತಗೊಳ್ತಾನ. ಆದರೆ ಅವನು ಏನು ಹೇಳ್ತಾನೆ ಕೃಷ್ಣ, ನೀವು ಇಡುವಾಗ ಪ್ರೀತಿಯಿಂದ ಇಡಿ, ಭಕ್ತಿಯಿಂದ ಇಡಿ, ಇಡಬೇಕು ಅಂತ ಇಡಿ, ಕೊಡಬೇಕು ಅಂತ ಇಡಿ, ಕಷ್ಟಪಟ್ಟು ಇಡಬೇಡಿ, ಇಷ್ಟಪಟ್ಟು ಇಡಿ. ನಾವೆಲ್ಲ ಕಷ್ಟಪಡ್ತೀವಿ. ಅಯ್ಯೋ ದೇವ್ರು ಎಷ್ಟು ಕಷ್ಟ ಅಂತೀವಿ, ತೋಲೆ ಹರ್ಕೋಬೇಕಂತ, ಹಾಗೆ ಮಾಡ್ಬೇಕಂತ, ತುಂಬ ಕಷ್ಟ. ಕಷ್ಟಪಟ್ಟು ಇಡಬೇಡಿ. ಆ ಕಷ್ಟ ಇಷ್ಟವಾದಾಗ ಮಾತ್ರ ದೇವರಿಗೆ ನೀವು ಇಟ್ಟದ್ದು ಇಷ್ಟ. ನೀವು ಕಷ್ಟಪಡ್ಲಿಕ್ಕೆ ರೆಡಿ ಇಲ್ಲ. ಕೆಲವು ಏನಂದ್ರೆ ಮಕ್ಕಳು ಇರ್ಬೇಕು, ಅವಳಬಾರ್ದು, 1 2 ಎಲ್ಲಿಯೂ ಮಾಡಿ ಅಂತ ಬರೀ ನಂತ ಇದೆ ಅಂತ. ಎಲ್ಲಿಂದ ತರದ್ರೆ ಸಿಗಲ್ಲ ಅನ್ಕೋಬೇಡಿ, ಸಿಗತ್ತೆ. ಬೊಂಬೆ ಏನು ಮಾಡೋದು, ಸುಮ್ಮನೆ ಇರ್ತಲ್ವ. ನಿಜವಾದ ಮಗುವಿನ ಮೇಲೆ ಕಷ್ಟಪಡಬೇಕು. ಅದಕ್ಕೆ ನಮ್ಮಮ್ಮ ಎಲ್ಲ ಹಿಂದಿನ ಕಾಲದ ತಾಯಿಯಂದೆಲ್ಲ ಮಕ್ಕಳ ಮುಂದೆ ಹೇಳೋದು, ನಿನ್ನನ್ನು ಇಷ್ಟಿಂದ ಇಷ್ಟು ಮಾಡೋದು ನಾ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ. ಆದರೆ ನಮಗೇನು ಗೊತ್ತೇ ಇಲ್ಲ. ಗೊತ್ತಿದೆಯಾ? ನೋಡೋಕೆ ಹೋದರೆ ನಮ್ಮ ತಾಯಿ ನಮ್ಮ 1 ವರ್ಷದಿಂದ 20 ವರ್ಷದ ತನಕ ನಡೆದ ಎಲ್ಲ ಪ್ರೋಗ್ರಾಮು ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ತೋರಿಸಿದ್ರು ಕೂಡ ನಮಗೆ ಬುದ್ಧಿ ಬರೋದು. ಕಡೆ ಇಷ್ಟೆಲ್ಲ ಒಪ್ಕೊಂಡ ಮೇಲೂ ಅವ್ನು ಏನಂತ, ನೀನು ಎಲ್ಲರೂ ಮಾಡಿದಾಗ ನೀ ಮಾಡಿದೆ, ಸ್ಪೆಷಲ್ ಅಂತ ಏನಿಲ್ಲ. ವಿಡಿಯೋ ಎಲ್ಲ ನೋಡಿದ ಮೇಲೆ ನೀನು ಕಾರುಣ್ಯದಿಂದ ಮಾಡಿದೆ, ನೀನು ಮಾಡಿದ್ದಕ್ಕೆ ಪ್ರತಿಯಾಗಿ ನನಗೆ ಮಾಡಲಿಕ್ಕೆ ಏನೂ ಇಲ್ಲ ಅಂತ ನನ್ನನ್ನು ಒಪ್ಪಿಸ. ಕೃಷ್ಣ ಕೂತನಿಗಲ್ಲ, ನೀನು ಯಾವುದೇ ಹಾಲು ನಾನು ಕುಡಿತೀನಿ, ನಾನು ಕುಡಿಯೋಕ್ಕೆ ಇರೋದು, ಕೊಟ್ಟವ್ರು ಕೊಡ್ತೀನಿ, ಆದರೆ ಪ್ರೀತಿಯಿಂದ ಕೊಡ್ತೀನಿ.
ನೀನು ನನಗೆ ಕೊಡುವಾಗ ನನ್ನ ಪ್ರೀತಿ ಇಲ್ಲ, ನನ್ನನ್ನು ಸಾಯಿಸಬೇಕು ಅಂತ ಕೊಡುತ್ತೆ. ಅದಕ್ಕೆ ನೀನು ಯಾವ ಭಾವದಿಂದ ನನ್ನ ಉಪಾಸನೆ ಮಾಡ್ತೀಯ ಅದೇ ರೀತಿ ನಿನಗೆ ಫಲ ಕೊಡು. ಎಂ ವಾಪಿಸ್ ಬರನ್ ಆವ. ಅದಕ್ಕೆ ದೇವರೇನ್ ಮಾಡ್ದ, ನನಗೆ ಯಾರು ಏನು ಕೊಡ್ತಾರೋ ನಾನು ಅದನ್ನೇ ಕೊಡೋದು. ನಿಮ್ಮ ಮನೆಯಲ್ಲಿ ಗುರುಗಳು ಬಂದು ಅವ್ರಿಗೆ ಪಾತ್ ಪೂಜೆ ಮಾಡಿ ಒಂದು 4 ಕಣ್ಣಿಟ್ಟು ನಮಸ್ಕಾರ ಮಾಡಿದ್ರೆ ನಿಮ್ಗೆ ಅವ್ರು ಕೊಡುವಾಗ ಏನು ಕೊಡ್ತಾರೆ? ಅದೇ ಹಣ್ಣೆ ಅಲ್ವಾ? ನೀವು ಅವ್ರಿಗೆ ಏನಾಚಾರ ನಾವು ಕೊಟ್ಟು ನಮಗೆ ಕೊಟ್ಬಿಟ್ಟಿದ್ರೆ ನಾವು ನಿಮ್ಮ ಮನೆಗೆ ಬರುವ ನಾವೇ ಹಣ್ಣು ತಗೊಂಡ್ಬಿಡೋಣ. ಅದಕ್ಕೆ ಆಪತ್ತು 4 ಕೆಜಿ ಸೇವು ನಮ್ಗೆ ಯಾಕೆ ಬುದ್ಧಿ? ಯಾಕಂದ್ರೆ ದೇವರು ಇಂಥವ್ನು ಅಂತ ತೋರಿಸ್ಲಿಕ್ಕೆ. ನೀವು ದೇವರಿಗೆ ಏನು ಕೊಡ್ತೀರಿ? ಅದಕ್ಕೆ ದೇವರು ಇವಳೇನು ಕೊಟ್ಟಳು? ವಿಷದ ಹಾಲು. ದೇವರೇನು ಕೊಟ್ಟ? ಅವಳಿಗೆ ವಿಷದ ಹಾಲೇ ವಾಪಸ್ ಕೊಟ್ಟ. ಒಂದು ಹನಿಗೆ 100 ಹನಿಯಾಗಿ ಕೊಟ್ಟ. ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ. ನೀವು ಭೂಮಿಗೆ ಹಾಕೋದು ಒಂದು ಕಾಳು, ಅದು ಬರೋದು ಹಾಗೆ ಭಗವಂತನಿಗೆ ಹಾಕೋದು ಒಂದು ತೊಟ್ಟು, ದೇವರು ಕೊಟ್ಟದ್ದು 100. ಇವಳು ಕೊಟ್ಟ ವಿಷಕ್ಕಿಂತ ದೇವರು ಕೊಟ್ಟ ವಿಷ ಜಾಸ್ತಿ ಆಗಿ ಅವಳು ಸತ್ತು ಓತ್ತ ಕಿರ್ಚ್ಕೊಂಡಿದ್ರು. ಅಲ್ಲ, ಇವನು ವಿಷ ಕುಡಿದಿದ್ನಲ್ಲ, ಇವನು ಯಾಕೆ ಸಾಯಲಿಲ್ಲ? ಯಾಕೆ ಸಾಯಲಿಲ್ಲ ಅಂದ್ರೆ ವಿಷದ ಒಳಗೆ ವಿಷದ ಕೆಲಸ ಮಾಡೋನೇ ಇವನು. ಇವನಿಗೆ ಹೆಸರೇ ರಸ. ರಸೋವೈ ಸಹ. ಉಪನಿಷತ್ತಲ್ಲಿ ಭಗವಂತನಿಗೆ ರಸ ಅಂತ ಹೇಳ್ತಾರೆ. ರಸಕ್ಕೆ ರಸರೂಪ ಅಂತ. ವಿಷದಲ್ಲಿ ವಿಷ ಇವನೇ, ಹುಳಿಯಲ್ಲಿ ಹುಳಿ ಇವನೇ. ಇವನಿದ್ರೇನೆ ಆ ಕೆಲಸ, ಇಲ್ಲದಿದ್ರೆ ಇಲ್ಲ. ಹೀಗಾಗಿ ವಿಷ ಇವನ್ನೇನು ಮಾಡೋಲ್ಲ, ಆದರೆ ಅವಳನ್ನು ಬಿಟ್ಟಿಲ್ಲ. ಇನ್ನೊಂದು ವಿಚಿತ್ರ ಅಂದ್ರೆ, ದೇವರನ್ನ ನೋಡುವಾಗ ಇವರು ವೇಷ ಹಾಕೊಂಡು ಬಂದಿದ್ದು. ದೇವರ ಸ್ಪರ್ಶ ಆದ ತಕ್ಷಣ ವೇಷ ಎಲ್ಲ ಕಳಚಿತ್ತು, ಒರಿಜಿನಲ್ ರೂಪಕ್ಕೆ ಬಂತು. 15 ಹರಿದಾರಿ ದೂರ ಬಿದ್ದುಬಿಟ್ಲ. ದೂರ ಅಂದ್ರೆ ದೂರ ಹೋಗಲಿಲ್ಲ, ಅಷ್ಟು ದೊಡ್ಡ ದೇಹ, ದೊಡ್ಡ ಕಾಲು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾರೆ, ಅವಳು ಕಣ್ಣು ಹಾಡು ಬಾಗಿ ಇದ್ದಾಗಿತ್ತು, ಕಣ್ಣು ಬಾಗಿ ಇದ್ದಾಗಿತ್ತು. ಮೂಗು ಅಯ್ಯೋ ಅದು ತೇಲ್ಸಿ ಬರ್ತಿದ್ನಲ್ಲ, ಮೌಂಟ್ ಎವರೆಸ್ಟ್. ಅವಳದು ಹೊಟ್ಟೆ ಹೇಗಿತ್ತು ಅಂದ್ರೆ ನ್ಯಾಷನಲ್ ಗ್ರೌಂಡ್ ಒಂದು 10 ಕ್ರಿಕೆಟ್ ಏಕಕಾಲಕ್ಕೆ ಆಡ್ಕೊಟ್ಟು. ಈ ಕೃಷ್ಣ ಪರಮಾತ್ಮ ಆ ಹೊಟ್ಟೆ ಮೇಲೆ ಹೋಗ್ತಾನೆ ಆಟ ಆಡ್ತಾ ಇದ್ದ. ಇವಳು ಕೂಗಿದಾಗ ಕಿಚ್ಚಿದಾಗ ಒಳಗಿದ್ದವರೆಲ್ಲ ಹೊರಗೆ ಬಂದು ನೋಡ್ತಾರೆ. ಯಾರು ಮನೆಯಿಂದ ಹೊರಗೆ ಬರಕ್ಕಾಗಲ್ಲ. ಎಲ್ಲ ಮನೆ ಬಾಗಿಲೊಳಗೂ ಡೆಡ್ ಬಾಡಿ. ಯಾರು? ಅವನಿಗೆ ಒಂದು ಯೋಚನೆ, ಅಲ್ಲ ಕೃಷ್ಣ ಆಡ್ತಿದ್ನಲ್ಲ ಅವನಿಯಲ್ಲಿ ಕೃಷ್ಣ ಇಲ್ಲ. ಕಡೆಗೆ ಯಾರೋ ಹೇಳಿದ್ರು ಅಲ್ಲೆಲ್ಲ ಮೇಲಿಂದ ಸೌಂಡ್ ಬರ್ತಾ ಇದೆ ನೋಡುದು. 2 ಏಣಿ ಕಟ್ಟಿ ರೋಹಿಣಿ ಏಣಿ ಹಿಡ್ಕೊಂಡು ಯಶೋದೆ ಮೆಲ್ಲಗೆ ನೋಡ್ತಾಳೆ. ಅವಳ ಹೊಟ್ಟೆ ಮೇಲೆ ಕೂತು ಕೃಷ್ಣ ಆಡ್ತಾ ಇದ್ದ. ಅಕ್ಕುತೋ ಭಯ, ಯಾವ ಭಯವೂ ಇಲ್ಲದೆ